ಮುಂದೆ ಶ್ರೀ ಕೃಷ್ಣಾಪುರ ಮಠದ ಪರಂಪರೆಯಲ್ಲಿ 34ನೇ ಯತಿಗಳು ಶ್ರೀ ವಿದ್ಯಾರತ್ನ ತೀರ್ಥರು. ಶ್ರೀ ವಿದ್ಯಾಪೂರ್ಣ ತೀರ್ಥರ ಪೂರ್ವಾಶ್ರಮದ ಸೋದರ ಅಳಿಯಾಗಿದ್ದಂತಹ ಶ್ರೀ ಗಣಪಯ್ಯ ತಂತ್ರಿ ಮತ್ತು ಕಮಲಮ್ಮನವರ ಮಕ್ಕಳಾದ ಕೃಷ್ಣಮೂರ್ತಿ ತಂತ್ರಿಗಳು ರೌದ್ರನಾಮ ಸಂವತ್ಸರದ ವೈಶಾಖ ಅಮಾವಾಸ್ಯೆಯ ದಿನ ಇವರ ಜನ್ಮ. 8ನೇ ವರ್ಷದಲ್ಲಿ ಉಪನಯನ ಸೋದಾ ಕ್ಷೇತ್ರದಲ್ಲಿ ಆಗುತ್ತೆ. ಬಾಲ್ಯದಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ವಿದ್ಯಾಭ್ಯಾಸ ಮಾಡಿದವರು. ಮತ್ತು ಶ್ರೀ ವಿದ್ಯಾಪೂರ್ಣ ತೀರ್ಥರಲ್ಲಿ ಸುಧಾಂತ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಆಶ್ರಮಕ್ಕೆ ಪೂರ್ವದಲ್ಲಿಯೇ ಸಮಗ್ರ ಭಾರತವನ್ನು ಸಂಚಾರ ಮಾಡಿದ್ದರು. ಅವರ ದ್ವಂದ್ವ ಮಠವಾದ ಪುತ್ತಿಗೆ ಮಠದ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಇವರು ಸನ್ಯಾಸಿ ದೀಕ್ಷೆಯನ್ನು ಭಾವ ಸಂವತ್ಸರದ ಫಾಲ್ಗುಣ ಬಹುಳ ದಶಮಿಯ ದಿನ ಪಡೆದರು. ಮತ್ತು ಕಾಶಿಯಲ್ಲೇ ಹಲವು ವರ್ಷಗಳ ಕಾಲ ನೆಲೆಸಿ ಅಲ್ಲಿಯೇ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಮತ್ತು ಬದರಿ ಯಾತ್ರೆಯನ್ನು ಮಾಡಿ ಉಡುಪಿಗೆ ವಾಪಸ್ ಬರ್ತಾರೆ. ಇವರು 1942, 43, 58, 59 2 ಪರ್ಯಾಯಗಳನ್ನು ಯಶಸ್ವಿಯಾಗಿ ಮಾಡ್ತಾರೆ. ಮೊದಲನೇ ಪರ್ಯಾಯ ಕಾಲದಲ್ಲಿ ಎರಡನೇ ಮಹಾಯುದ್ಧ ನಡೀತಾ ಇತ್ತು. ಆವಾಗಲೂ ಸಹ ಯಾವುದೇ ರೀತಿಯಲ್ಲಿ ಲೋಪವಾಗದೇನೆ ಅದ್ಭುತ ರೀತಿಯಲ್ಲಿ ಪರ್ಯಾಯವನ್ನು ನಡೆಸ್ತಾರೆ. ಪ್ರಥಮ ಪರ್ಯಾಯ ಕಾಲದಿಂದ ಶ್ರೀ ಕೃಷ್ಣ ಪರ್ಯಾಯ ಪ್ರಕಾಶಿನಿ ಎಂಬ ಧಾರ್ಮಿಕ ಪತ್ರಿಕೆಯನ್ನು ಪ್ರಕಾಶ ಮಾಡಿ ತಮ್ಮ ಕೊನೆಯ ಕಾಲದವರೆಗೂ ಕೂಡ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ತಮ್ಮ ಉಡುಪಿ ಮಠವನ್ನು ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ. ಮಠದ ಪಡುಬದಿಯ ಅಂಗಣದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಕೂಲ ಆಗುವ ಹಾಗೆ ಶ್ರೀ ಕೃಷ್ಣ ಸಭಾಮೇಂದ್ರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇವರ ಜೀವನದ ಚರಿತ್ರೆಯನ್ನು ಕುರಿತು ಕೊರಂಗ್ರಪಾಡಿ ನಾರಾಯಣ ತಂತ್ರಿ ಎಂಬುವರು ತುಳು ಲಾವಣಿಯನ್ನು ಮತ್ತು ಕೆ.ಎಸ್. ಪದ್ಮನಾಭಾಚಾರ್ಯರೆಂಬುವರು ಸಹ ಕನ್ನಡದಲ್ಲಿ ಲಾವಣಿಯನ್ನು ರಚನೆ ಮಾಡಿದ್ದಾರೆ. ಈ ಎರಡೂ ಕೃತಿಗಳು ಕೂಡ ಶ್ರೀ ಕೃಷ್ಣಾಪುರ ಮಠದ ಗುರು ಪರಂಪರೆ ಎಂಬ ಗ್ರಂಥದಲ್ಲಿ ಇದೆ. ಮುಂದೆ ಇವರು ವಿರೋಧಿ ನಾಮ ಸಂವತ್ಸರದ ಚೈತ್ರ ಕೃಷ್ಣ ಪಂಚಮಿಯ ದಿನ ಉಡುಪಿಯಲ್ಲಿ ತಮ್ಮ ದೇಹ ಯಾತ್ರೆಯನ್ನು ಮುಗಿಸ್ತಾರೆ. ಮತ್ತು ಮಣಿಪಾಲದ ಹತ್ತಿರದಲ್ಲಿರುವ ರಾಮನಕಟ್ಟೆ ಎನ್ನುವಲ್ಲಿ ಇವರ ವೃಂದಾವನವನ್ನು ಮಾಡಲಾಗುತ್ತೆ.